ಹಾಯ್ ಎಲ್ರಿಗೂ ನಮಸ್ಕಾರ. ಲಿಶು ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನಿವತ್ತು ಸೋಮವಾರ ಬೆಳಗ್ಗೆ ಇಂದ ನಾನು ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಬಂದ್ಬಿಟ್ಟು ಷಷ್ಠಿ ಜಾತ್ರೆ. ಇವತ್ತು ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಷಷ್ಠಿ ಜಾತ್ರೆನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ತೀನಿ. ಇವತ್ತು ಬೆಳಗ್ಗೆ ನಾನು ಸಿಂಪಲ್ ಆಗಿ ಒಂದು ರಂಗೋಲಿ ಹಾಕಿದ್ದೀನಿ. ನಾನೇನು ರಂಗೋಲಿ ಅಷ್ಟೊಂದೇನು ಚೆನ್ನಾಗಿ ಬರಲ್ಲ, ಅದು ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಚಿಕ್ಕದಾದ್ರೂ ಸರಿ ಬಿಡಿಸ್ತೀನಿ. ಇವತ್ತು ಸಿಕ್ಕಾಬಟ್ಟೆ ಮೋಡ, ಚಳಿ ಇತ್ತು, ತಣ್ಣನೆ ಗಾಳಿ. ಇವತ್ತು ಸಿಕ್ಕಾಬಟ್ಟೆ ಬಾಗಿಲಿಗೆಲ್ಲ ನೀರು ಹಾಕಿ ಹಾಗೆ ತುಳಸಿ ಕಟ್ಟೆ ಹತ್ರ ಒಂದು ಪುಟ್ಟ ರಂಗೋಲಿನ ಬಿಡಿಸಿ ಇನ್ನು ಬೇಗನೆ ತಿಂಡಿ ಮಾಡೋಣ ಅಂತ ಹೋಗಿದ್ದೀನಿ. ನೋಡಿ ಎಷ್ಟು ತಣ್ಣಗೆ ಗಾಳಿ ಬೀಸ್ತಾ ಇದೆ ಇವತ್ತು ಅಂತ ಹೇಳ್ಬಿಟ್ಟು. ಇವತ್ತು ಪೂರ್ತಿಯಾಗಿ ಹಿಂಗೆ ಇರುತ್ತೆ, ಬಿಸಿಲೇನು ಬರಲ್ಲ. ಯಾವಾಗಲೂ ಅಷ್ಟೇ, ಪ್ರತಿ ವರ್ಷನೂ ಅಷ್ಟೇ ಷಷ್ಠಿ ಹಬ್ಬದ ದಿನ ಅಷ್ಟೊಂದು ಬಿಸಿಲು ಬರೋದಿಲ್ಲ. ಆದಷ್ಟು ಈ ರೀತಿಯಾಗಿ ಮೋಡ ಕವಿದ ವಾತಾವರಣನೇ ಇರುತ್ತೆ, ಮತ್ತೆ ಥಂಡಿ ಗಾಳಿ ಬೀಸ್ತಾ ಇರುತ್ತೆ. ಇವತ್ತು ಬಂದ್ಬಿಟ್ಟು ನಾನು ಪೊಂಗಲ್ ಮಾಡೋಣ ಅಂತ ಹೇಳ್ಬಿಟ್ಟು, ಬೇಗನೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಪೊಂಗಲ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ನೈಟ್ ನನ್ನ ಮಗಳಿಗೆ ಬಂದ್ಬಿಟ್ಟು ನಾನು ಯೋಗರ್ಟ್ ಮಾಡಿಟ್ಟಿದ್ದೆ. ನಾನು ಅದು ಚೆನ್ನಾಗಿದೆಯಲ್ಲ ಅಂತ ನೋಡ್ತಾ ಇದ್ದೀನಿ. ಚೆನ್ನಾಗಿ ಬಂದಿದ್ದು. ನಾವು ಹೊರಗಡೆಯಿಂದ ಪ್ರತಿ ಸಲನೂ ತರಿಸ್ಕೊಡೋದಕ್ಕಿಂತ ಈ ರೀತಿಯಾಗಿ ನಾವು ಮನೇಲೆ ಯೋಗರ್ಟ್ನ ಮಕ್ಕಳಿಗೆ ಮಾಡಿಕೊಡ್ಬೋದು, ಚೆನ್ನಾಗಿರುತ್ತೆ. ನನ್ನ ಮಗಳಂತೂ ತುಂಬಾ ಇಷ್ಟಪಡುತ್ತೆ, ಹಾಗಾಗಿ ಕೊಟ್ಟೆ ಅವಳಿಗೋಸ್ಕರ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಪೊಂಗಲ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಪೊಂಗಲ್ಗೆ ಬಂದ್ಬಿಟ್ಟು ನಾನು ಈ ಲೋಟದಲ್ಲಿ ನಾನು ಹೆಸರು ಕಾಳು ಮತ್ತು ಹೆಸರುಬೇಳೆ ಮತ್ತು ಅಕ್ಕಿನ ತೊಗೊತಾ ಇದ್ದೀನಿ. ಸಮ ತಗೋಬೇಕು. ನಾನು ಸ್ವಲ್ಪ ಹೆಸರುಬೇಳೆನ ಕಡಿಮೆ ತೊಗೊಂಡಿದ್ದೀನಿ, ಅಂದರೆ ತುಂಬ ಏನಲ್ಲ, ಸ್ವಲ್ಪ ಅಷ್ಟೇ. ಮತ್ತು ನಾವು ಡೈಲಿ ಯೂಸ್ ಮಾಡುವಂಥ ಅಕ್ಕಿನೇ ಹಾಕೊಂಡ್ರೆ ಸಾಕು, ನಡೆಯುತ್ತೆ, ಚೆನ್ನಾಗಿ ಬರುತ್ತೆ. ಇವೆರಡು ಕೂಡ ನೀಟಾಗಿ ತೊಳೆದ್ಬಿಟ್ಟು ಒಂದು 5 ನಿಮಿಷ ಕುಕ್ಕರಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಬಿಸಿ ಆದಮೇಲೆ ಇದಕ್ಕೆ ಬೇಯುವಷ್ಟು ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ತುಪ್ಪನ ಹಾಕ್ಬಿಟ್ಟು 1-2 ವಿಷಲ್ ಕೂಗಿಸೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಈ ಷಷ್ಠಿ ಹಬ್ಬದಲ್ಲಿ ಏನಂತ ಹೇಳಿದ್ರೆ, ನಮ್ಮ ಕಡೆ ಸೈಡಲ್ಲೆಲ್ಲ ಈ ಷಷ್ಠಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಷಷ್ಠಿ ಹಬ್ಬನ ಅದೇ ಮದುವೆ ಆದ ಹೊಸದಲ್ಲಿ ಪ್ರತಿ ಗಂಡು ಹೆಣ್ಣು ಕೂಡ ಈ ಜಾತ್ರೆಗೆ ಕಳಿಸ್ಕೊಡ್ತಾರೆ. ಅದೊಂದು ವಿಶೇಷ ನಮ್ಮ ಕಡೆ. ಅಂದರೆ ನಮ್ಮ ಯಜಮಾನ್ರ ಕಡೆಯವರು ಇದುವರೆಗೂ ರಾಮನಾಥ್ಪುರಕ್ಕೆ ಯಾವತ್ತೂ ಕೂಡ ಹೋಗಿಲ್ವಂತೆ. ರಾಮನಾಥ್ಪುರ ನಮಗೆ ಹತ್ತಿರ ಇರೋದು, ಹಾಗಾಗಿ ನಾವು ಯಾರು ಸುಬ್ರಹ್ಮಣ್ಯಕ್ಕೆ ಹೋಗೋಕ್ಕಾಗಲ್ಲ ಅಂಥವ್ರೆಲ್ಲರೂ ಕೂಡ ರಾಮನಾಥ್ಪುರಕ್ಕೆ ಬರ್ತಾರೆ. ಅದು ರಾಮನಾಥ್ಪುರನ ದಕ್ಷಿಣದ ಕಾಶಿ ಅಂತಾನೆ ಕರೀತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನು ಮದುವೆ ಆಗೋಕ್ಕೂ ಮೊದಲಂತೂ 1 ವರ್ಷನೂ ತಪ್ಪಿಸ್ತಾ ಇರಲಿಲ್ಲ. ಪ್ರತಿ ವರ್ಷನೂ ಕೂಡ, ಅಂದರೆ ಈ ಷಷ್ಠಿ ಜಾತ್ರೆ ಬಂದ್ಬಿಟ್ಟು 1 ತಿಂಗಳ ತನಕ ನಡೆಯುತ್ತೆ. ಇವತ್ತು ಬಂದ್ಬಿಟ್ಟು ತೇರು, ಸುಬ್ರಹ್ಮಣ್ಯ ಮತ್ತು ರಾಮನಾಥ್ಪುರದಲ್ಲಿ ತೇರು. ಇವತ್ತು 1 ತಿಂಗಳ ತನಕನೂ ಕೂಡ ಜಾತ್ರೆ ನಡೆಯುತ್ತೆ. ನಾವು ತೇರಿನ ದಿನ ಏನು ಹೋಗ್ತಾ ಇರಲಿಲ್ಲ, ಯಾಕೆಂದರೆ ಇವತ್ತಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇನ್ನು 1 ತಿಂಗಳ ಜಾತ್ರೆ ಇರುತ್ತಲ್ಲ, ಆವಾಗ ಹೋಗಿ ಯಾವಾಗಲಾದ್ರೂ ಸರಿ ನಾವು ಹಣ್ಕಾಯಿ ಮಾಡಿಸ್ಕೊಂಡು ಬರ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನಮ್ಮ ಅಮ್ಮನ ಊರು ಬಂದ್ಬಿಟ್ಟು ಅರ್ಕಲ್ಗೋಡು, ಹಂಗಾಗಿ ಆ ಕಡೆ ಸುತ್ತಮುತ್ತ ತಾಲೂಕವರೆಲ್ಲರೂ ಕೂಡ ಹೋಗ್ತಾರೆ. ಅಂದರೆ ಈ ಕಡೆ ಸೈಡವರು, ಹಾಸನ ಈ ಕಡೆ ಸೈಡವ್ರು ಹೋಗ್ತಾರಲ್ವ ನನಗೆ ಗೊತ್ತಿಲ್ಲ. ನಮ್ಮ ಯಜಮಾನ್ರು ಅಷ್ಟೇ ಇದುವರೆಗೂ ಯಾವತ್ತೂ ಹೋಗಿಲ್ವಂತೆ ರಾಮನಾಥ್ಪುರಕ್ಕೆ. ನಾವು ಮಾತ್ರ 1 ವರ್ಷನೂ ಕೂಡ ಮಿಸ್ ಮಾಡ್ದಂಗೆ ನಮ್ಮದೇ ಒಂದು ದೊಡ್ಡ ಗ್ಯಾಂಗ್ ಇತ್ತು. ಆ ಗ್ಯಾಂಗ್ ಎಲ್ಲ ಕೂಡ ರಾಮನಾಥ್ಪುರ ಜಾತ್ರೆಗೆ ಹೋಗೋವು. ಸಿಕ್ಕಾಬಟ್ಟೆ ಚೆನ್ನಾಗಿರ್ತಾ ಇತ್ತು. ಇವಾಗ ನಾನು ತುಂಬಾನೇ ಮಿಸ್ ಮಾಡ್ಕೊತೀನಿ ಆ ಒಂದು ದಿನಗಳನ್ನ. ಇವಾಗ ನಾನು ಪೊಂಗಲ್ಗೆ ಬಂದ್ಬಿಟ್ಟು ನಾನು ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಬಂದ್ಬಿಟ್ಟು ಹಸಿರು ಮೆಣಸಿನಕಾಯಿ, ಕರಿಬೇವು, ಶುಂಠಿ, ಹಾಗೆ ಕೊಬ್ಬರಿ, ಗೋಡಂಬಿ, ಕಾಳುಮೆಣಸು, ಜೀರಿಗೆ ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ಒಗ್ಗರಣೆಗೆ ಹಾಕೊಂಡಿದ್ದೀನಿ. ಎಣ್ಣೆ ಮತ್ತು ತುಪ್ಪನ ಹಾಕ್ಬಿಟ್ಟು ಒಗ್ಗರಣೆ ಹಾಕಿರೋದು ನಾನು. ಒಗ್ಗರಣೆಗೆ ಹಾಕೊಂಡು ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ಕೊಂಡ್ರೆ ಈಸಿಯಾಗಿ ಪೊಂಗಲ್ ರೆಡಿ ಆಗೋಗ್ಬಿಡುತ್ತೆ. ನಮ್ಮನೇಲಿ ತಿಂಡಿ ಯಾರಿಗೆ ಬೇಕಾದ್ರೂ ಒಪ್ಪಿಸ್ಬೋದು, ಬಟ್ ಆದರೆ ನಮ್ಮ ಯಜಮಾನ್ರು ಒಪ್ಪಿಸೋದು ತುಂಬಾ ಕಷ್ಟ. ನೋಡೋಣ ಹೇಗಿದೆ ಅಂತ ಹೇಳ್ತಾರೆ ಅನ್ನೋದನ್ನು ನೋಡಬೇಕು. ಎಲ್ಲರೂ ಕೂಡ ತಿಂತಾರೆ ಇಷ್ಟಪಟ್ಟು, ಬಟ್ ಆದರೆ ಇವು ಸ್ವಲ್ಪ ಹಂಗಿದೆ ಹಿಂಗಿದೆ ಅಂತ ಹೇಳೋದು ಜಾಸ್ತಿ. ಹಾಗಾಗಿ ನನಗೆ ಅಡುಗೆ ಮಾಡುವಾಗಲೇ, ತಿಂಡಿ ಮಾಡುವಾಗಲೇ ನಂಗೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಏನಂತ ಹೇಳ್ತಾರೋ, ಏನು ಕತೆನೋ, ಇಷ್ಟಪಡ್ತಾರೋ ಇಷ್ಟಪಡೋದಿಲ್ವೋ ಅಂತ ಅನ್ನಿಸ್ತಾ ಇರುತ್ತೆ. ನೋಡೋಣ, ತಿಂದಾದ್ಮೇಲೆ ಕೇಳಬೇಕು ಅವ್ರನ್ನ ಹೇಗಿದೆ ಅಂತ ಹೇಳ್ಬಿಟ್ಟು. ಬಟ್ ಪೊಂಗಲ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ, ಯಾಕೆಂದರೆ ಅನ್ನ ಮತ್ತು ಬೇಳೆ ಎಲ್ಲದೂ ಕೂಡ ನೀಟಾಗಿ ಚೆನ್ನಾಗಿ ಬೆಂದಿರುತ್ತಲ್ವ. ಹಾಗಾಗಿ ಈ ಪೊಂಗಲ್ಗೆ ಹಾಗೆ ತಿನ್ನೋದಕ್ಕಿಂತ ಇದಕ್ಕೆ ಸ್ವಲ್ಪ ಕಾಯಿ ಚಟ್ನಿನೂ ಕೂಡ ಮಾಡ್ಕೊಂಡಿದ್ದೀನಿ. ಕಡಲೆ
ಬೀಜದ ಚಟ್ನಿ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆಗಲೇ ಬಂದ್ಬಿಟ್ಟು 10 ಗಂಟೆ ಆಗಿತ್ತು. ಹೊರಗಡೆ ಹೋಗಿ ನೋಡಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಥಂಡಿ ಗಾಳಿ ಇತ್ತು. ನನ್ನ ಮಗಳೇನು ಇನ್ನೂ ಏಳ್ಸಿರ್ಲಿಲ್ಲ, ಯಾಕೆಂದರೆ ಸ್ವಲ್ಪ ಚಳಿ ಇತ್ತಲ್ವಾ, ಹಂಗಾಗಿ ಬೇಗ ಎದ್ದೇಳ್ಸೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಲಗಿಸಿದ್ದೆ ಅವಳನ್ನು. ಅದಾದಮೇಲೆ ಅವಳನ್ನ ಏಳಿಸಿ ಅವಳಿಗೆ ಬ್ರಷ್ ಮಾಡಿಸಿ ಅವಳಿಗೆ ತಿಂಡಿ ತಿನ್ನಿಸೋ ಅಷ್ಟೊಳಗೆ 11 ಗಂಟೆ ಆಯಿತು. ನಾನು ತಿಂಡಿ ತಿನ್ನೋ ಅಷ್ಟೊಳಗೆ 11:15. ಹಂಗಾಗಿ ನಮ್ಮ ಯಜಮಾನ್ರು ಕೂಡ ತಿಂಡಿಗೆ ಬಂದರು. ಫಸ್ಟ್ ಅವರಿಗೆ ತಿಂಡಿ ಕೊಟ್ಬಿಟ್ಟು ಹೇಗಿದೆ ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ. ಯಾಕಂದರೆ ಮೇನ್ ಅವರು ಉಟ್ಕೋಬೇಕಲ್ವ, ನಮ್ಗಿಲ್ಲ ಅಂದರೆ ತಿಂಡಿ ತಿಂದಿದ್ದು ಸಮಾಧಾನ ಅನ್ಸೋದಿಲ್ಲ. ಅವ್ರ ಮುಖ ಒಂಥರ ಮಾಡ್ಕೊಬಿಟ್ರೆ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಅನ್ಕೊಂಡ್ರೆ ನನಗಂತೂ ಸಿಕ್ಕಾಬಿಟ್ಟೆ ಬೇಜಾರೇ ಆಗೋಗ್ಬಿಡುತ್ತೆ, ಇಷ್ಟಪಟ್ಟಿಲ್ವಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಚೆನ್ನಾಗಿದೆ, ಇದೇ ರೀತಿಯಾಗಿ ಮಾಡಿಕೊಡು ಡೈಲಿ ಅಂತ ಹೇಳಿದ್ರು. ನಂಗಂತೂ ನಿಜ ಸಿಕ್ಕಾಬಿಟ್ಟೆ ಖುಷಿ ಆಗೋಯ್ತು, ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ತಿಂಡಿ ಎಲ್ಲ ಮುಗಿಸಾದ್ಮೇಲೆ ಸಿಕ್ಕಾಪಟ್ಟೆ ಚಳಿ ಇತ್ತಲ್ವಾ, ಹಾಗಾಗಿ ನನಗೆ ತಲೆ ನೋವ್ತಾ ಇತ್ತು ಸಿಕ್ಕಾಪಟ್ಟೆ. ಚಳಿಗೆ ಕಿವಿನೂ ಕೂಡ ತುಂಬ ನೋವಾಗ್ಬಿಡುತ್ತೆ ನನಗೆ. ಹಾಗಾಗಿ ಸ್ವಲ್ಪ ಬಿಸಿ ಸ್ಟ್ರಾಂಗ್ ಕಾಫಿ ಕುಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಫಿ ರೆಡಿ ಮಾಡ್ತಾ ಇದ್ದೀನಿ, 1-2 ಲೋಟ. ನಮ್ಮ ಯಜಮಾನ್ರಿಗೆ ಮತ್ತು ನನಗೆ. ಅವ್ರು ಬೆಳಗ್ಗೆ ಆಲ್ರೆಡಿ ಒಂದ್ಸತಿ ಎದ್ದೇಳ್ತಿದ್ದಂಗೆ ಕುಡಿತಾರೆ, ಮತ್ತೆ ಇನ್ನೊಂದ್ಸತಿಗೆ ಚಳಿ ಅಲ್ವಾ, ತುಂಬಾ ತಣ್ಣಗೆ ಗಾಳಿ ಇತ್ತಲ್ವ, ಹಾಗಾಗಿ ನಾನು ಕುಡಿಯುವಾಗ ಇನ್ನೊಂದ್ಸತಿ ಕೇಳಿದ್ರು, ಹಾಗಾಗಿ ಅವ್ರಿಗೂ 1 ಲೋಟ ಮಾಡ್ಕೊಡ್ತಾ ಇದ್ದೀನಿ. ನಾನು ಹೆಚ್ಚಾಗಿ ಕುಡಿಬಾರ್ದು ಕಾಫಿ ಅಂತ ಅನ್ಕೊಂತಿರ್ತೀನಿ, ಅದೇ ಒಂದೊಂದ್ಸತಿ ಹಿಂಗೆ ಫುಲ್ಲು ಮೋಡ ಇದ್ದಾಗ ಚಳಿ ಇದ್ದಾಗ ಏನು ಮಾಡೋಕ್ಕಾಗಲ್ಲ, ಕಾಫಿ ಕುಡಿಲೇಬೇಕಾಗುತ್ತೆ, ಇಲ್ಲೊಂದು ಸಮಾಧಾನ ಅನ್ಸಲ್ಲ. ಬಿಸಿ ಬಿಸಿ ಕಾಫಿ ಈ ಚಳಿ ಕುಡಿದ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇನ್ನು ತಿಂಡಿ ಎಲ್ಲ ತಿಂದು ಕಾಫಿ ಕುಡಿದು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕುತ್ಕೊಳ್ಳೋ ಅಷ್ಟೊಳಗಾಗಲೇ 12:30 ಟೈಮ್ ಆಗೇ ಹೋಗ್ಬಿಟ್ಟಿತ್ತು. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ಕೊಬೇಕು. ಷಷ್ಠಿ ಹಬ್ಬ ಅಂತ ಹೇಳಿದ್ರೆ ಗೊತ್ತಿರೋ ಹಾಗೆ ತರಕಾರಿ, ಇವಾಗ ಹಸಿ ತರಕಾರಿ ಮತ್ತು ಹಸಿ ಕಾಳುಗಳು ಬಂದಿರುತ್ತೆ. ಸೊ ಹಂಗಾಗಿ ಈ ಒಂದು ಹಬ್ಬದ ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ಕಡೆ ಎಲ್ಲ ತರಕಾರಿಗಳನ್ನ, ಈಗ ನಾವು ಸಂಕ್ರಾಂತಿ ಹಬ್ಬಕ್ಕೆ ಯಾವ ರೀತಿಯಾಗಿ ಎಳ್ಳು ಬೀರನ್ನ ಹಂಚಿದ್ದೀವಿ, ಅದೇ ರೀತಿಯಾಗಿ ಈ ಷಷ್ಠಿ ಹಬ್ಬದಲ್ಲೂ ಕೂಡ ನಾವು ತರಕಾರಿಗಳನ್ನ ಆಸುಪಾಸು ಮನೆಗಳಲ್ಲಿ ಒಂದೊಂದು ಪೀಸ್, ಎಲ್ಲ ತರಕಾರಿಗಳನ್ನ, ಒಂದು ತರಕಾರಿ ಅಂತಲ್ಲ, ಪ್ರತಿಯೊಂದು ತರಕಾರಿಗಳನ್ನೂ ಕೂಡ ಒಂದೊಂದು ಪೀಸ್ನ ಮಾಡಿಬಿಟ್ಟು ಪ್ರತಿಯೊಂದು ಮನೆಗೂ ಕೂಡ ಹಂಚುತ್ತೀವಿ. ಅದೊಂದು ಈ ಒಂದು ಹಬ್ಬದಲ್ಲಿ ವಿಶೇಷ ಅಂತಾನೆ ಹೇಳ್ಬೋದು. ಹಾಗೆ ಈ ಹಬ್ಬದಲ್ಲಿ ಎಲ್ಲ ರೀತಿಯ ತರಕಾರಿಗಳನ್ನೂ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀವಿ, ಅದಿನ್ನೊಂದು ವಿಶೇಷ ಅಂತ ಹೇಳ್ಬೋದು. ನೋಡಿ ಎಷ್ಟು ತರಕಾರಿ ಇದೆ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆ ತುಂಬ ವೆರೈಟಿ ತರಕಾರಿ, ಹಲಸಿನಕಾಯಿ ಮತ್ತು ಮೂಲಂಗಿ, ಕ್ಯಾಪ್ಸಿಕಮ್ ಇದೆ, ಮತ್ತು ಹಸಿ ಅವರೆಕಾಳು, ಹಸಿ ತೊಗರಿಕಾಳು, ಬೀನ್ಸು, ಚೊಟ್ಟು, ಕ್ಯಾರೆಟು, ಬೀಟ್ರೂಟು, ಬದನೆಕಾಯಿ ಇದೆ, ಸಿಹಿ ಗುಂಬಳಕಾಯಿ ಇದೆ, ಇನ್ನೂ ತುಂಬ ಥರದ್ದು ಇತ್ತು. ನನಗೆ ಹೆಸರು ಗೊತ್ತಾಗಲಿಲ್ಲ. ಮತ್ತು ಸೊಪ್ಪು ಕೂಡ ಇದೆ. ನೋಡಿ, ಒಂದು ಕುಕ್ಕರ್ ಫುಲ್ ಬರೀ ತರಕಾರಿನೇ ಇದೆ, ಅಷ್ಟೊಂದು ತರಕಾರಿ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆ ಕಡೆ ಎಲ್ಲ ಹೀಗೇ ಮಾಡೋದು, ತುಂಬ ತರಕಾರಿ ಹಾಕ್ಬಿಟ್ಟು ಮಾಡೋದು. ಹಾಗೆಯೇ ಸಾಂಬಾರು ಕೂಡ ಒಂದು ಕಡೆ ಇಟ್ಟಾಯಿತು. ಹಾಗೆ ಇವತ್ತು ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಸಿಹಿ ಮಾಡೋಣ ಅಂತ ಹೇಳ್ಬಿಟ್ಟು ಪಾಯಸಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ, ಗಸಗಸೆ ಪಾಯಸನ. ಯಾಕೆಂದರೆ ನಮ್ಮನೇಲಿ ಗಸಗಸೆ ಪಾಯಸ ತುಂಬ ಇಷ್ಟಪಡ್ತಾರೆ, ಬೆಲ್ಲದಿಂದ ಮಾಡಿರೋದು. ಹಾಗಾಗಿ ಪಾಯಸನೂ ಕೂಡ ಒಂದು ಕಡೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಮಾಡಿ ನನ್ನ ಮಗಳಿಗೆ ಊಟ ಮಾಡಿಸಿ ಬರೋ ಅಷ್ಟೊಳಗಾಗಲೇ ಒಂದು 3 ಗಂಟೆ ಆಗಿತ್ತು. ಎಲ್ಲ ರೆಡಿ ಮಾಡೋ ಅಷ್ಟೊಳಗೆ ನಾನು ಕೂಡ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅದಾದ ನಂತರ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೆ. ಇನ್ನು ನಾನು ಮಧ್ಯಾಹ್ನ ನಾನು ಪಾಯಸ ಮಾಡಿದ್ನಲ್ವ, ಮಧ್ಯಾಹ್ನದ ಹೊತ್ತೆಲ್ಲ ಯಾರೂ ಏನು ಪೂಜೆ ಮಾಡೋದಕ್ಕೆ ಹೋಗೋಲ್ಲ ನಮ್ಮ ಮನೇಲಿ. ಇದನ್ನು ಬೆಳಗ್ಗೆ ಮಾಡ್ತಾರೆ, ಇಲ್ಲಾಂದರೆ ಸಂಜೆ ಮಾಡ್ತಾರೆ. ಹಂಗಾಗಿ ಮಧ್ಯಾಹ್ನ ಪಾಯಸ ಮಾಡಿದ್ದರಿಂದ ಯಾರು ಕೂಡ ದೇವ್ರ ಮುಂದೆ ಎಲ್ಲ ಏನು ಇಟ್ಬಿಟ್ಟು ಪೂಜೆ ಮಾಡಿರಲಿಲ್ಲ. ಹಂಗಾಗಿ ಸಂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮಾಡೋಣ ಶಾವಿಗೆ ಪಾಯಸನ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಬೇಗನೆ ಆಗೋಗ್ಬಿಡುತ್ತೆ, ಒಂದು 5 ನಿಮಿಷದಲ್ಲಿ. ಶಾವಿಗೆನ ಬಿಸಿ ಮಾಡಿಕೊಂಡು ಸ್ವಲ್ಪ ಹಾಲು ಕಾಯಿಸ್ಕೊಂಡು ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಸಂಜೆ ಟೈಮ್ ಏನಂತ ಹೇಳಿದ್ರೆ, ನಾವು ದೂರ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕಾಗಲ್ಲ, ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ನಾವು ಹೋಗಬೇಕು. ಏನಕ್ಕಂದರೆ ನನ್ನ ಮಗಳು ಇಲ್ಲಾಂದರೆ ಮಲ್ಕೊಬಿಡ್ತಾಳೆ ಬೇಗನೆ, ಬೈಕ್ ಮೇಲೆ ಮಲ್ಕೊಳ್ಳೋ ಅಭ್ಯಾಸ ಅದಕ್ಕೆ. ಹಂಗಾಗಿ ಹತ್ರ ಇರೋಂಥ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದೆ. ನಾನು, ನಮ್ಮ ಯಜಮಾನ್ರು ಮತ್ತು ನನ್ನ ಮಗಳು 3 ಜನನು ಕೂಡ ರೆಡಿಯಾಗಿದ್ವಿ.
ಹಾಗೆ ಸಂಜೆ ಪೂಜೆನೂ ಕೂಡ ಮಾಡ್ತಾ ಇದ್ದೀನಿ. ಬಾಗಿಲಿಗೆಲ್ಲ ಇನ್ನೊಂದ್ಸಲ ನೀರು ಹಾಕಿ ತುಳಸಿ ಕಟ್ಟೆಗೆ ಒಂದು ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿ ತುಳಸಿ ಕಟ್ಟೆಗೆಲ್ಲ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬಾಗಿಲು ಮುಂದೆ ಬಾಗಿಲಿಗೆ ರಂಗೋಲಿ ಹಾಕಿ ಹಾಗೆ ದೀಪ ಇಡ್ತಾ ಇದ್ದೀನಿ. ಇವತ್ತು ಹಬ್ಬ ಅಂತ ಹೇಳ್ಬಿಟ್ಟು ಇನ್ನು ತುಳಸಿ ಕಟ್ಟೆಗಂತೂ ನಾವು ಪ್ರತಿದಿನನೂ ಕೂಡ ದೀಪನ ಇಡ್ತೀವಿ. ನಾವು ಇಲ್ಲೇ ಮನೆ ಹತ್ರನೇ ಇದೆ, ನಮಗೆ ತುಂಬ ಹತ್ರ ಆಗುತ್ತೆ. ಶಿವನ ದೇವಸ್ಥಾನ ಮತ್ತು ಚಾಮುಂಡೇಶ್ವರಿ ದೇವಸ್ಥಾನ ಎರಡು ಕೂಡ ನಮಗೆ ಹತ್ರ ಆಗುತ್ತೆ. ಸೊ ಹಂಗಾಗಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ನೋಡಿದ್ರಲ್ಲ ಇವತ್ತಿನ ಒಂದು ಷಷ್ಠಿ ಹಬ್ಬದ ಪೂಜೆ ಒಂದು ವ್ಲಾಗ್ನ. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಲಿಶು ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಒಂದು ರೆಸಿಪಿ ಚಾನಲ್ ಬಂದ್ಬಿಟ್ಟು ಸೌಮ್ಯಸ್ ಅಡುಗೆ ಮನೆ ಅಂತ ಹೇಳ್ಬಿಟ್ಟು ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ.